ನಮಸ್ಕಾರ, ಸ್ಪೆಷಲ್ ಸ್ಟೋರಿಗೆ ಸ್ವಾಗತ. ನೀವು ನೋಡ್ತಾ ಇದ್ದೀರಾ ನ್ಯಾಷನಲ್ ಟಿವಿ. ನಾನು ಶಿವಪ್ರಸಾದ್ ಮಾಗಡಿ. ಸ್ಕೂಲ್ ವ್ಯಾನ್ ಬರುತ್ತೆ ಟೈಮ್ ಕರೆಕ್ಟಾಗಿ. ಮಗುನ ಕರ್ಕೊಂಡೋಗಿ ಸ್ಕೂಲ್ ವ್ಯಾನ್ ಹತ್ತಿಸಿ ಡ್ರೈವರ್ ಅಂಕಲ್ಗೆ ಬಸ್ ಹತ್ತಿಸುವಾಗ, ಬಸ್ಸಿಂದ ಇಳಿಸುವಾಗ ಮಗು ಕೈಲಿ ಒಂದು ಟಾಟಾ ಮಾಡಿ ಕಳಿಸುವಂಥ ಯಾರೆಲ್ಲ ಪೋಷಕರಿದ್ದೀರಾ, ಇವತ್ತು ಈ ಸುದ್ದಿಯನ್ನು ಗಮನ ಕೊಟ್ಟು ನೋಡಲೇಬೇಕು. ಯಾಕಂದರೆ ನಮ್ಮ ಬೆಂಗಳೂರು ಟ್ರಾಫಿಕ್ ಪೊಲೀಸರು ಇತ್ತೀಚೆಗೆ ಕೇವಲ ಒಂದು ದಿವಸದಲ್ಲಿ, ಅಂದರೆ ನಿನ್ನೆ ಬೆಳಗ್ಗೆ 7 ಗಂಟೆಯಿಂದ ಬೆಳಗ್ಗೆ 10 ಗಂಟೆವರೆಗೂ 8, 9, 10 3 ಗಂಟೆಗಳ ಕಾಲ ಒಂದು ಕಾರ್ಯಾಚರಣೆಯನ್ನು ನಡೆಸ್ತಾರೆ. ಏನು ಕಾರ್ಯಾಚರಣೆ ಅಂದರೆ ಸ್ಕೂಲ್ ಬಸ್ಗಳು ಮತ್ತು ಸ್ಕೂಲ್ ವ್ಯಾನ್ಗಳು ಜೊತೆಗೆ ಈ ಮ್ಯಾಕ್ಸಿ ಕ್ಯಾಬ್ಗಳಲ್ಲಿ ಮಕ್ಕಳನ್ನ ಕರ್ಕೊಂಡು ಹೋಗ್ತಾರಲ್ಲ, ಸ್ಕೂಲ್ ಬಸ್ ಅಂತೇಳಿ. ಸೊ ಆ ಚಾಲಕರ ಒಂದು ಡ್ರಿಂಕ್ ಆ್ಯಂಡ್ ಡ್ರೈವ್ ತಪಾಸಣೆಯನ್ನು ಮಾಡಿದ್ದಾರೆ. ಈ ತಪಾಸಣೆಯಲ್ಲಿ ಒಂದು ಶಾಕಿಂಗ್ ನ್ಯೂಸ್ ಹೊರ ಬಂದಿದೆ. ಏನಂದರೆ ಬೆಳಗಿನ ಜಾವ ಲೆಕ್ಕ ಹಾಕೊಳ್ಳಿ, ಬೆಳಗ್ಗೆ 7ರಿಂದ ಬೆಳಗ್ಗೆ 10 ಆ 3 ಗಂಟೆ ಅವಧಿಯಲ್ಲಿ ನಡೆಸಿರುವಂಥ ಕಾರ್ಯಾಚರಣೆ ಏನಂದರೆ ಒಟ್ಟು 4 ಭಾಗಗಳಲ್ಲಿ ಕಾರ್ಯಾಚರಣೆ ನಡೆಸಿದ್ದಾರೆ. ಒಟ್ಟು 5110 ವಾಹನಗಳನ್ನು ಚೆಕ್ ಮಾಡಿದ್ದಾರೆ. ಅದರಲ್ಲಿ ನಾರ್ತಲ್ಲಿ 1740, ಸೌತಲ್ಲಿ 1161, ಈಸ್ಟಲ್ಲಿ 1076, ವೆಸ್ಟಲ್ಲಿ 1133, ಒಟ್ಟು 5110 ವಾಹನಗಳು, ಸ್ಕೂಲ್ ವ್ಯಾನು, ಬಸ್ಗಳೇನಿದೆ ಅದರ ತಪಾಸಣೆ ನಡೆಸಿದ್ದಾರೆ. ಆ ಡ್ರೈವರ್ಗಳೇನಿದ್ದಾರೆ, ಚಾಲನೆ ಇರುವಂಥ ಡ್ರೈವರ್ಗಳನ್ನು ಡ್ರಿಂಕ್ ಆ್ಯಂಡ್ ಡ್ರೈವ್ ಟೆಸ್ಟ್ಗೆ ಒಳಪಡಿಸಿದಂಥ ಸಂದರ್ಭದಲ್ಲಿ ಒಟ್ಟು 26 ಜನ ಚಾಲಕರು ಕುಡಿದು ಗಾಡಿಯನ್ನು ಓಡಿಸ್ತಿದ್ದಾರೆ. ಬೆಳಗಿನ ಜಾವನೇ ಕುಡಿದು ಗಾಡಿಯನ್ನು, ನೂರಾರು ಮಕ್ಕಳಿರುವಂಥ ಶಾಲಾ ಬಸ್ಗಳನ್ನು ಬೆಳಗ್ಗೆ 7 ಗಂಟೆ ಟೈಮಲ್ಲೇ ಇವರು ಕುಡಿದು ಗಾಡಿಯನ್ನು ಓಡಿಸ್ತಾರೆ ಅಂತಂದರೆ ಎಷ್ಟು ಮಟ್ಟಿಗೆ ಅವರ ಒಂದು ನಿರ್ಲಕ್ಷ್ಯ ಕಾಣುತ್ತೆ ಅನ್ನುವಂಥದ್ದು ಇಲ್ಲಿ ಗೊತ್ತಾಗುತ್ತೆ. ಯಾವ್ಯಾವ ಡಿವಿಷನಲ್ಲೂ ಅಂತಲೂ ಕೂಡ ಹೇಳ್ಬಿಡ್ತೀನಿ. ಇದರಲ್ಲಿ ನಾರ್ತಲ್ಲಿ 12 ಜನ ಸಿಕ್ಕಾಕೊಂಡಿದ್ದಾರೆ, ಸೌತಲ್ಲಿ 3 ಜನ, ಈಸ್ಟಲ್ಲಿ 6 ಜನ, ವೆಸ್ಟಲ್ಲಿ 5 ಜನ. ಇವರ ಮೇಲೆ ಈಗ ಕ್ರಮವನ್ನು ಕೈಗೊಂಡು ಅವರ DL ಅನ್ನು ಕೂಡ ರದ್ದು ಮಾಡಬೇಕು ಅಂಥೇಳಿ ಈಗ ಆಲ್ರೆಡಿ RTO ಇಲಾಖೆಗೆ ಕಳಿಸಿದ್ದಾರೆ ಬೆಂಗಳೂರು ಟ್ರಾಫಿಕ್ ಪೊಲೀಸರು. ಇದು ಕೇವಲ ಸದಾ ಪೊಲೀಸರು ಇರುವಂಥ, ಜನಜಂಗುಳಿ ಇರುವಂಥ ಬೆಂಗಳೂರಲ್ಲಿ. ಇನ್ನು ಹಳ್ಳಿ ಭಾಗ ಬೆಂಗಳೂರನ್ನು ಹೊರತುಪಡಿಸಿ ಬೇರೆ ಬೇರೆ ಭಾಗಗಳಲ್ಲಿ ಇಷ್ಟು ಟ್ರಾಫಿಕ್ ಪೊಲೀಸರು, ಇಷ್ಟು ರೂಲ್ಸು ರೆಗ್ಯುಲೇಷನ್ಸು ಚೆಕ್ಕಿಂಗ್ ಯಾವುದೂ ಇರೋದಿಲ್ಲ. ಅಲ್ಲಿ ಯಾವ ರೀತಿಯಾದಂಥ ಪರಿಸ್ಥಿತಿ ಇರ್ಬೋದು ಅಂತ ನೀವು ಯೋಚನೆ ಮಾಡಬೇಕಾಗತ್ತೆ. ನಾವು ಕೇಳ್ತಾ ಇರುವಂಥದ್ದು ಇಷ್ಟೇ. ಯಾಕೆಂದರೆ ಆ ಒಬ್ಬ ಕುಡಿತದ ಚಟಕ್ಕೆ ಬಿದ್ದಿರುವಂಥ ಚಾಲಕ ಅಜಾಗರೂಕತೆಯಿಂದ ಏನಾದರೂ ಕೂಡ ಆಕ್ಸಿಡೆಂಟ್ ಆಯಿತು ಅಂದರೆ ಆ ಸ್ಕೂಲ್ ಬಸ್ ಆದರೆ ಒಂದು 45 ಜನ ಇರ್ತಾರೆ, TT ವಾಹನ ಆದರೆ ಒಂದು 25-30 ಜನ ಇರ್ತಾರೆ, ಅಥವಾ ಒಂದು 10-15 ಜನ ಮಕ್ಕಳಾದರೂ ಇದ್ದೇ ಇರ್ತಾರೆ. ಸೊ ಹೀಗಾಗಿ ಆತನ ಕುಡಿತದ ಚಟಕ್ಕೆ, ಆತನ ಅಮಲಿಗೆ ಏನಾದರೂ ಕೂಡ ಆಕ್ಸಿಡೆಂಟ್ ಆಯಿತು ಅಂತಂದರೆ ಆ ಮಕ್ಕಳ ಪ್ರಾಣಕ್ಕೆ ಅಪಾಯ ಆಗುತ್ತೆ. ಪ್ರತಿಯೊಂದು ಮಗುವಿನ, ಯಾವ ಮಗುವಿನ ಪ್ರಾಣಕ್ಕೂ ಕೂಡ ಬೆಲೆ ಕಟ್ಟೋಕ್ಕಾಗೋದಿಲ್ಲ. ಆ ಒಂದು ಮಗುಗೆ ಏನಾದ್ರು ಜೀವ ಕಳ್ಕೊಂಡ್ರು ಕೂಡ ಆ ಫ್ಯಾಮಿಲಿಯ ಪರಿಸ್ಥಿತಿ ಯಾವ ರೀತಿಯಾಗಿರುತ್ತೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಹೀಗಾಗಿ ನಾವು ಕೂಡ ರಿಕ್ವೆಸ್ಟ್ ಮಾಡ್ತಾ ಇರುವಂಥದ್ದು ಇಷ್ಟೇ. ಒಂದು, ಪೋಷಕರಲ್ಲಿ ತಾವು ಬರೀ ಬಸ್ಸಿಗೆ ಅಥವಾ ಸ್ಕೂಲ್ ವ್ಯಾನ್ಗೆ ಹತ್ತಿಸಿ ಕಳಿಸೋವಂಥದ್ದಲ್ಲ. ಆ ಡ್ರೈವರ್ ಯಾರಿದ್ರಲ್ಲ, ನಿಮ್ಮ ಮಕ್ಕ ನೋಡ್ತಿದ್ದಂಗೆ ಗೊತ್ತಾಗ್ಬಿಡ್ತ್ರಿ. ಒಂದಷ್ಟು ಮಕ್ಕ ನೋಡ್ತಿದ್ದಂಗೆ ಈತ ಕುಡ್ದಿದ್ದಾನ ಇಲ್ವಾ ಅನ್ನೋದು ಅವ್ರ ಮಕ್ಕದಲ್ಲೇ ಗೊತ್ತಾಗ್ಬಿಡುತ್ತೆ, ಅವ್ರ ಬಿಹೇವಿಯರಲ್ಲೇ ಗೊತ್ತಾಗ್ಬಿಡುತ್ತೆ. ನೀವು ಅದನ್ನು ಸ್ವಲ್ಪ ಚೆಕ್ ಮಾಡ್ತಾ ಇರಿ. ಆತ ಕುಡ್ದಿದ್ದಾನೆ ಅಂತ ಏನಾದರೂ ಕೂಡ ನಿಮ್ಗೆ ಅನ್ನಿಸ್ತು ಅಂತಂದರೆ ಕೂಡಲೇ ಆ ಮಗುನು ಬಸ್ ಹತ್ತಿಸ್ಬೇಡಿ, ಜೊತೆಗೆ ಆ ಬಸ್ಸಲ್ಲಿರುವಂಥ ಮಕ್ಕಳನ್ನು ಕೂಡ ಅವ್ರ ಜೊತೆ ಕಳ್ಸಕ್ಕೆ ಹೋಗ್ಬಿಡಿ. ಕೂಡಲೇ ಆತನನ್ನು ಗಾಡಿಯಿಂದ ಇಳಿಸಿ ಆ ಒಂದು ಸಂಬಂಧಪಟ್ಟಂಥ ಶಾಲೆಗೆ, ಸ್ಥಳೀಯವಾಗಿರುವಂಥ ಪೊಲೀಸ್ ಠಾಣೆಗೆ ಇನ್ಫಾರ್ಮ್ ಮಾಡಿ. ಒಂದು, ಜೊತೆಗೆ ಸ್ಕೂಲಿನ ಮ್ಯಾನೇಜ್ಮೆಂಟ್ ಅವರು ಕೂಡ ಅಷ್ಟೇ, ಏನೋ ಒಂದು ಗಾಡಿ ಕೊಟ್ಬಿಟ್ಟು, ಅಥವಾ ಅತಿ ಹೆಚ್ಚು ಶಾಲೆಗಳು ಅವ್ರ ಸ್ವಂತ ವಾಹನಗಳಿರೋದಿಲ್ಲ, ಬೇರೆ ವಾಹನಗಳನ್ನ ಟೈಅಪ್ ಮಾಡ್ಕೊಂಡಿರ್ತಾರೆ. ಹೀಗಾಗಿ ಶಾಲೆಯ ಆಡಳಿತ ಮಂಡಳಿ ಕೂಡ ಅಷ್ಟೇ ಈ ನಿಮ್ಮ ಚಾಲಕರು ಯಾರಿದ್ರಲ್ಲ ಅವರ ಬಗ್ಗೆ ಗಮನಿಸಬೇಕಾಗತ್ತೆ. ಯಾರಿಗೆ ಈ ರೀತಿಯಾದಂಥ ಬ್ಯಾಡ್ ಹ್ಯಾಬಿಟ್ಸ್ಗಳಿಲ್ಲ ಆ ರೀತಿಯಾದಂಥವ್ರನ್ನ ತಾವು ಕೆಲಸಕ್ಕೆ ತೆಗೆದುಕೊಳ್ಬೇಕಾಗತ್ತೆ. ಜೊತೆಗೆ ನೀವು ಕೂಡ ಆಗಾಗ ಅವರ ಮೇಲೆ ನಿಗಾವನ್ನು ವಹಿಸಬೇಕು. ಈ ಮೂಲಕ ಮಕ್ಕಳ ಒಂದು ಜೀವನ ಮತ್ತು ಜೀವದ ಬಗ್ಗೆ ಗಮನ ಹರಿಸುವಂತಹ 2 ಜವಾಬ್ದಾರಿ ಕೇವಲ ಟ್ರಾಫಿಕ್ ಪೊಲೀಸರಿಗೆ ಮಾತ್ರ ಅಲ್ಲ, ಬಹಳ ಪ್ರಮುಖವಾಗಿ ಶಾಲೆಯ ಆಡಳಿತ ಮಂಡಳಿ ಜೊತೆಗೆ ಪೋಷಕರ ಮೇಲಿರುತ್ತೆ. ಎಚ್ಚರ ವಹಿಸಿ ಅಂತ ಈ ಮೂಲಕ ನಾವು ಕೂಡ ಒಂದು ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ. ನಮಸ್ಕಾರ.